ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲೇ ಗ್ರ್ಯಾಂಡ್ ಆಗಿರೋ ಡಿಸೈನ್ ಹಾಕ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಅಂತ. ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ರೆಡ್ ಕಲರಲ್ಲಿದೆ. ಪಲ್ಲು ಬಂದುಬಿಟ್ಟು ಬ್ಲೂ ಆ್ಯಂಡ್ ಪರ್ಪಲ್ ಶೇಡಲ್ಲಿದೆ. ನಾನಿವಾಗ 11 ನಾನು ಯೂಸ್ ಮಾಡ್ತಾ ಇರೋ ಕ್ರೋಶೆ ನಂಬರ್ ಬಂದುಬಿಟ್ಟು 11 ಮತ್ತು ರೆಡ್ ಕಲರಲ್ಲಿ ಇರೋಂಥ ದಾರಾನ 6 ದಾರಾನ ತೊಗೊಂಡಿದ್ದೀನಿ. ನೋಡಿ, ಯಾವಾಗಲೂ ಹಾಕ್ಕೊಳ್ಳೋ ರೀತಿಯಲ್ಲೇ ಇಲ್ಲಿನೂ ಬಟ್ಟೆಗೆ ಈ ಬ್ಯಾಕ್ ಸೈಡಲ್ಲಿ ದಾರಾನ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ನಾಟ್ ಮಾಡ್ಕೋಬೇಕು. ನೋಡಿ, ನಾಟ್ ಆದಮೇಲೆ ಇಲ್ಲಿ ನಾವು 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ನೋಡಿಬಿಟ್ಟು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಕ್ರೋಶಗೆ 2 ಸರಿ ದಾರ ಸುತ್ತಕೊಂಡು ನೋಡಿ ಈ ರೀತಿಯಾಗಿ ಇನ್ನೊಂದು ಸರಿ ತೋರಿಸ್ತೀನಿ. ಫಸ್ಟು ಕ್ರೋಶಗೆ 2 ಸಾರಿ ಈ ರೀತಿ ದಾರ ಸುತ್ಕೋಬೇಕು. ಆಮೇಲೆ ಈ ರೀತಿ ಸ್ವಲ್ಪ ಕ್ರಾಸಲ್ಲಿ ಇಟ್ಬಿಟ್ಟು ಕ್ರೋಶನ ಅಲ್ಲಿ ಬಟ್ಟೆಗೆ ದಾರವನ್ನು ಎಳ್ಕೊಂಡು ಫಸ್ಟ್ 2 ದೊಡ್ಡ ದಾರ ಇರುತ್ತಲ್ಲ ಆ 2 ಒಂದು ಮಾಡ್ಕೋಬೇಕು. ಮತ್ತು ಇಲ್ಲಿ 2 ಕಾಣಿಸ್ತಾ ಇದೆ ನೋಡಿ, ಆ 2 ಒಂದು ಮಾಡ್ಕೋಬೇಕು. ಮತ್ತೆ 2 ಆಗುತ್ತೆ, ಈ 2 ಒಂದು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ಇವಾಗ ಸ್ವಲ್ಪ ದಾರಾನ ಮೇಲ್ ಮಾಡಿಕೊಂಡು ಈ ರೀತಿ ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದನ್ನು ತಗೊಂಡು ಈ ರೀತಿ ಹಾಕ್ಕೋಬೇಕು ಈ ದಾರದಲ್ಲಿ. ನೋಡಿ, ಮತ್ತೆ ಅಲ್ಲಿಂದ 2 ಸಾರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. 2 ಒಂದು ಮಾಡಬೇಕು, ಮತ್ತೆ 2 ಒಂದು ಮಾಡ್ಕೋಬೇಕು. ಕೊನೆಯಲ್ಲಿ ಇರೋಂಥ 2 ಸೇರಿಸ್ಕೊಂಡು ಒಂದು ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ತುಂಬ ಈಸಿಯಾಗಿದೆ ಡಿಸೈನು. ಕ್ರೋಶ ಮೇಲೆ 2 ಸಾರಿ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ಬಟ್ಟೆಗೆ ಚುಚ್ಕೊಂಡು ದಾರನ ಎಳ್ಕೊಂಡು ಬಂದು 2 ಒಂದು ಮಾಡಿ ಮತ್ತೆ 2 ಆಗುತ್ತೆ, ಮತ್ತೆ 2 ಒಂದು ಮಾಡಿ ಕೊನೆಯಲ್ಲಿ 2 ಒಂದು ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರಾನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ನೋಡಿ, ಮತ್ತು ಕ್ರೋಶ ಮೇಲೆ 2 ಸಾರಿ ದಾರ ಸುತ್ಕೋಬೇಕು. ಅದ್ರ ಪಕ್ಕದಲ್ಲೇ ಹೋಗಬೇಕು. ಮತ್ತೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು 2 ಒಂದು ಮಾಡಿ ಮತ್ತೆ 2 ಒಂದು ಮಾಡಿ ಕೊನೆಯಲ್ಲಿ ಮತ್ತೆ 2 ಒಂದು ಮಾಡ್ಕೋಬೇಕು. ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು. ಈ ದಾರದಲ್ಲಿ ಈ ರೀತಿ ಬೀಡನ್ನು ಸೇರಿಸ್ಕೊಂಡು ನೋಡಿ, ಕ್ರೋಶ ಮೇಲೆ 2 ಸಾರಿ ದಾರ ಸುತ್ತಕೊಂಡೆ ಮತ್ತು ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಬೇಸ್ಲೈನ್ ಏನೂ ಇಲ್ಲದೇ ನಾವು ತುಂಬ ಈಸಿಯಾಗಿ ಈ ಆರ್ಚನ್ನ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಅದಾದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನು ಹಾಕ್ಕೋಬೇಕು. ಮತ್ತು ಕ್ರೋಶ ಮೇಲೆ 2 ಸಾರಿ ದಾರ ಸುತ್ಕೋಬೇಕು. ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದು 2 ಒಂದು ಮಾಡಬೇಕು. ಫಸ್ಟ್ 2 ದೊಡ್ಡದಿರುತ್ತಲ್ವ, ಅದನ್ನು 2 ಮಾಡಿಕೊಂಡ್ರೆ ಮತ್ತೆ 2 ಆಗುತ್ತೆ. ಆ 2 ಒಂದು ಮಾಡ್ಕೋಬೇಕು. ಕೊನೆಯಲ್ಲಿ ಇನ್ನೂ 2 ಒಂದು ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ಬೀಡನ್ನು ಹಾಕ್ಕೋಬೇಕು. ಅದೇ ರೀತಿ 8 ಬೀಡುಗಳು ಬರುತ್ತೆ. 9 ತ್ರಿಬಲ್ ಕ್ರೋಶಗಳು ಬರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಆಯಿತು ಡಿಸೈನು. ನೋಡಿ, ಈ ಕೊನೆಯಲ್ಲಿ 2 ಒಂದು ಮಾಡಿಕೊಂಡೆ. ಇದಾದಮೇಲೆ ಬೀಡ್ ಹಾಕೋಬೇಕು. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗ್ಬಿಟ್ಟು ಇನ್ನೊಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. 8 ಬೀಡ ಆಗಿದೆ. 8 ಬೀಡ ಆದಮೇಲೆ ಒಂದು ಕಂಬ ಮಾಡಿಕೊಂಡು ತ್ರಿಬಲ್ ಕ್ರೋಶ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಬಿಟ್ಟು ಬಟ್ಟೆಗೆ
ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡೂ ಒಂದೇ. ನೋಡಿ ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು ಡಿಸೈನ್ನ. 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ 4 ಚೈನ್ ಬದಲಿಗೆ ನೀವಿಲ್ಲಿ 5 ಚೈನನ್ನು ಸಹ ಹಾಕ್ಕೋಬೋದು. ನೋಡಿ 2 ಸಾರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಒಂದು ಸ್ವಲ್ಪ ಈ ರೀತಿಯಾಗಿ ಕ್ರಾಸಾಗಿ ಇಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಕ್ರಾಸಾಗಿ, ತುಂಬ ದೂರನೂ ಅಲ್ಲ ತುಂಬ ಹತ್ತಿರನೂ ಅಲ್ಲ, ಸ್ವಲ್ಪ ಮೀಡಿಯಮಲ್ಲಿ ನಿಟ್ಬಿಟ್ಟು ಈ ರೀತಿ ಬಟ್ಟೆಗೆ ದಾರವನ್ನು ಎಳ್ಕೊಂಡು 2 1 ಮಾಡ್ಕೊಳ್ಳಿ. ಮತ್ತೆ 2 ಆಗುತ್ತೆ, ಮತ್ತೆ 2 1 ಮಾಡ್ಕೊಳ್ಳಿ. ಕೊನೆಯಲ್ಲಿ ಮತ್ತೆ 2 1 ಮಾಡಿಕೊಂಡು ಸ್ವಲ್ಪ ದಾರನ ಈ ರೀತಿ ಮೇಲ್ ಮಾಡಿಬಿಟ್ಟು ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ನೋಡಿ ಕ್ರೋಶ ಮೇಲೆ 2 ಸಾರಿ ದಾರ ತಗೊಂಡೆ, ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ಒಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಇದಾದಮೇಲೆ ದಾರನ ಮೇಲೆ ಮಾಡಬೇಕು, ಬೀಡನ್ನು ಹಾಕ್ಕೋಬೇಕು. ಡಿಸೈನ್ ತುಂಬ ಈಸಿ ಆಗಿದೆ, ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ಬಿಡ್ಬೋದು. ಇದು ಬಿಗ್ನರ್ಸ್ಗಂತೂ ತುಂಬಾ ಈಸಿ ಆಗಿಬಿಡುತ್ತೆ. ಕಡಿಮೆ ಟೈಮಲ್ಲಿ ಒಂದೊಳ್ಳೆ ಡಿಸೈನ್ನ ನಾವು ಟ್ರೈ ಮಾಡ್ಬೋದು. ನೋಡಿ ತ್ರಿಬಲ್ ಕ್ರೋಶ ಆದಮೇಲೆ ಬೀಡ್ ಹಾಕೋಬೇಕು. ಅದೇ ರೀತಿ 8 ಬೀಡುಗಳು ಬರುತ್ತೆ. ಒಂದೊಂದು ಆರ್ಚಲ್ಲಿ 9 ತ್ರಿಬಲ್ ಕ್ರೋಶಗಳು ಬರುತ್ತೆ. ತ್ರಿಬಲ್ ಕ್ರೋಶಗಳಾಗಿದೆ ನೋಡಿ. 8 ಬೀಡುಗಳನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. 4 ಚೈನು ಅಥವಾ 5 ಚೈನನ್ನು ಹಾಕ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಇಟ್ಬಿಟ್ಟು ಎಳಿಬಾರ್ದು. ಈ ರೀತಿಯಾಗಿ ಬಟ್ಟೆಗೆ ನೀಟಾಗಿ ನೋಡಿಕೊಂಡು ಇಟ್ಬಿಟ್ಟು ಒಂದು ಸರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಕ್ರೋಶ ಮೇಲೆ 2 ಸಾರಿ ದಾರ ಸುತ್ಕೋಬೇಕು. ನೋಡಿ ಈ ರೀತಿಯಾಗಿ ಕ್ರಾಸಾಗಿ ಇಟ್ಬಿಟ್ಟು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಕ್ರಾಸಲ್ಲಿ ಇಡಬೇಕು, ತುಂಬ ಉದ್ದ ಮಾಡಬಾರ್ದು. ಈ ರೀತಿಯಾಗಿ ಕ್ರೋಶನ ಇಟ್ಕೊಂಡು ಫಸ್ಟು ದೊಡ್ಡದು 2 ಎಳೆಯನ್ನು 1 ಮಾಡಿಕೊಂಡು ಮತ್ತೆ 2 1 ಮಾಡಿಕೊಂಡು ಕೊನೆಯಲ್ಲಿ 2 1 ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಡಿಸೈನ್ ತುಂಬ ಸಿಂಪಲ್ ಆಗಿದೆ. ಜಸ್ಟು ನೀವು 1 ಅವರಲ್ಲೂ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ನೋಡಿ ಈ 2 1 ಮಾಡ್ಕೊಳ್ಳಿ. ಕೊನೆಯಲ್ಲಿ ಮತ್ತೆ 2 1 ಮಾಡ್ಕೋಬೇಕು. ಅದಾದಮೇಲೆ ಒಂದು ಬೀಡನ್ನು ಹಾಕ್ಕೋಬೇಕು. ತುಂಬ ಈಸಿಯಾಗಿದೆ ಡಿಸೈನು, ಎಲ್ಲರೂ ಟ್ರೈ ಮಾಡ್ಬೋದು. ನೋಡಿ ಕ್ರೋಶ ಮೇಲೆ 2 ಸಾರಿ ದಾರ ಸುತ್ತಕೊಂಡೆ, ಇಲ್ಲಿ ಪಕ್ಕದಲ್ಲೇ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಈ 2 1 ಮಾಡಿ ಮತ್ತೆ 2 1 ಮಾಡ್ಕೊಳ್ಳಿ. ಕೊನೆಯಲ್ಲಿ ಈ 2 1 ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಬೀಡನ್ನು ಹಾಕ್ಕೊಂಡ್ರೆ ಡಿಸೈನು ಕಂಪ್ಲೀಟ್ ಮಾಡ್ಕೋಬೇಕು. 8 ಬೀಡ್ಸ್ ಬರಬೇಕು, 9 ತ್ರಿಬಲ್ ಕ್ರೋಶಗಳು ಬರಬೇಕು. ಈ ರೀತಿಯಾಗಿ ಬಂದರೆ ಎಲ್ಲ ಆರ್ಚ್ಗಳು ಒಂದೇ ರೀತಿಯಲ್ಲಿ ನೀಟಾಗಿ ಕಾಣಿಸುತ್ತೆ. ನೋಡಿ ಅದೇ ರೀತಿ ನಾನಿಲ್ಲಿ ಫಿನಿಶ್ ಮಾಡ್ಕೊಂಡ್ಬಂದಿದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು, ನನಗಂತೂ ತುಂಬಾ ಇಷ್ಟ ಆಯಿತು. ಕಡಿಮೆ ಟೈಮಲ್ಲಿ ಕಡಿಮೆ ಬಡ್ಜೆಟಲ್ಲಿ ಯಾರಿಗಾದರೂ ಈ ರೀತಿಯಾದಂಥ ಡಿಸೈನ್ ಕೇಳಿದರೆ ಆರಾಮಾಗಿ ಹಾಕ್ಕೊಡ್ಬೋದು. ಕೊನೆಯಲ್ಲಿ ನೋಡಿ 4 ಚೈನ್ ಬಂದುಬಿಟ್ಟು 2 ಲಾಕನ್ನು ಮಾಡ್ಕೊಂಡಿದ್ದೀನಿ. ಇನ್ನು ಡಿಸೈನ್ ಕುಚ್ಚು ಹಾಕಿದ ಮೇಲೆ ಈ ರೀತಿಯಾಗಿ ಬಂದಿದೆ ನೋಡಿ. ಕುಚ್ಚು ಹಾಕಲಿಕ್ಕೆ ನಾನಿಲ್ಲಿ 120 ಎಳೆಯ ದಾರವನ್ನು ಯೂಸ್ ಮಾಡಿದ್ದೀನಿ. ಇದು ಕಾಂಬಿನೇಷನ್ ಇಲ್ಲ ಅಂದ ಟೈಮಲ್ಲೂ ಸಹ ನಾವು ಈ ರೀತಿಯಾದಂತಹ ಕುಚ್ಚನ್ನು ಟ್ರೈ ಮಾಡ್ಬೋದು. ಈ ಡಿಸೈನ್ಗೆ ನಾವು 350 400ವರೆಗೂ ಚಾರ್ಜಸ್ ಮಾಡ್ಬೋದು. ತುಂಬ ಕಡಿಮೆ ಟೈಮಲ್ಲಿ ಒಂದೊಳ್ಳೆ ಡಿಸೈನ್ನ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.